ಇಲ್ಲಿ ಭಗವಂತನೇನು ಚಿಕ್ಕ ಚಿಕ್ಕ ಜೀವಿಗಳನ್ನು ಮನುಷ್ಯರಿಗೆ ಆಹಾರವಾಗಲು ಕಳುಹಿಸಿದ್ದಾರ. ಸ್ನೇಹಿತರೆ, ಮಾಂಸ ತಿನ್ನುವುದು ಪುಣ್ಯವೇ ಅಥವಾ ಪಾಪವೇ? ಇಂದು ನಾನು ನಿಮಗೆ ಇದೇ ವಿಷಯವನ್ನು ತಿಳಿಸ್ತೀನಿ. ಇಲ್ಲಿ ಪಶು ಪಕ್ಷಿ, ಮೇಕೆ, ಆಡು, ಕೋಳಿ ಮತ್ತು ಮೀನು ಇಂತಹ ಎಲ್ಲ ಪ್ರಾಣಿಗಳ ಮಾಂಸವನ್ನು ತಿನ್ನುವುದರಿಂದ ಮನುಷ್ಯನಿಗೆ ಪಾಪವು ಅಂಟುವುದಿಲ್ಲವೇ? ಹಾಗಾದರೆ ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ತಿನ್ನುವುದು ಸರಿಯೇ ಅಥವಾ ತಪ್ಪೇ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈಗಿನ ದಿನಗಳಲ್ಲಂತೂ ಇಂಥ ಸಾವಿರಾರು ಲಕ್ಷಾಂತರ ಜನರು ನೋಡಲು ಸಿಗ್ತಾರೆ. ಇವರು ಮಾಂಸ ತಿನ್ನುವುದು ಸರಿ ಅಂತಾರೆ. ಅವರು ಈ ರೀತಿ ಹೇಳ್ತಾರೆ, ಭಗವಂತನು ಈ ಎಲ್ಲ ವಿಷಯಗಳನ್ನು ನಮಗೆ ತಿನ್ನಲು ಸೃಷ್ಟಿಸಿದ್ದಾರೆ. ಒಂದು ವೇಳೆ ನಾವು ತಿನ್ನಲಿಲ್ಲ ಅಂದರೆ ಇವುಗಳ ಗತಿ ಏನು? ಈ ಜಗತ್ತಿನಲ್ಲಿ ಕೆಲವು ಜನರು ಈ ರೀತಿಯೂ ಇದ್ದಾರೆ. ಜೀವಿಗಳನ್ನು ಹಿಂಸೆ ಮಾಡೋದು ದೊಡ್ಡ ಅಪರಾಧ ಅಂತ ತಿಳಿದಿದ್ದಾರೆ. ಮಾಂಸ ತಿನ್ನುವುದು ಅವರಿಗಾಗಿ ತುಂಬ ದೊಡ್ಡದಾಗಿರುವ ಪಾಪ ಆಗಿದೆ. ಇಂದು ನಾನು ನಿಮಗೆ ಇದರಲ್ಲಿರುವಂಥ ಕೆಲವು ಮಹತ್ವಪೂರ್ಣವಾದ ವಿಷಯವನ್ನು ತಿಳಿಸ್ತೀನಿ. ಈ ಮಾತಿನಿಂದ ಮಾಂಸ ತಿನ್ನುವುದು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಅಂತ ತಿಳಿಯುತ್ತದೆ. ಸ್ನೇಹಿತರೆ, ಇದು ಒಂದು ಊರಿನ ಕಥೆ ಆಗಿದೆ. ಆ ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಆತ ಒಂದು ತೀರ್ಥಯಾತ್ರೆಗೆ ಹೋಗಲು ನಿಶ್ಚಯಿಸಿದ್ದ. ಆತ ಹೋಗುವ ಮುನ್ನ ಇಲ್ಲಿ ಒಂದು ಔತಣ ಮಾಡಿದ. ಇದರಲ್ಲಿ ಆತ ಹಳ್ಳಿಯಲ್ಲಿರುವಂಥ ಜನರನ್ನೆಲ್ಲ ಆಮಂತ್ರಿಸಿದ. ಇಲ್ಲಿ ಎಲ್ಲರೂ ಆತನ ಔತಣವನ್ನು ಸ್ವೀಕರಿಸಲು ಬರುತ್ತಾರೆ. ಈತನ ಪ್ರಕಾರ ಈಶ್ವರನು ಕುರಿ, ಮೇಕೆ, ಕೋಳಿ, ಮೀನುಗಳನ್ನೆಲ್ಲ ಮನುಷ್ಯರಿಗಾಗಿ ತಿನ್ನಲು ದೇವರು ಸೃಷ್ಟಿಸಿದ್ದಾನೆ. ಹಾಗಾಗಿ ಈತ ತನ್ನ ಔತಣದಲ್ಲಿ ಮೀನು, ಕೋಳಿ, ಕುರಿಗಳನ್ನು ಬೇಯಿಸುತ್ತಾನೆ. ಇಲ್ಲಿ ಬಂದಿರುವಂಥ ಅತಿಥಿಗಳಿಗೆಲ್ಲ ಕೋಳಿ, ಕುರಿ, ಮೀನಿನ ಮಾಂಸವನ್ನು ಹಂಚುತ್ತಾರೆ. ಇಲ್ಲಿ ತಿನ್ನುವಂತಹ ಜನರು ತಿಂದರು ಮತ್ತು ಯಾರು ಮಾಂಸವನ್ನು ತಿನ್ನುವುದು ಪಾಪ ಅಂತ ತಿಳಿದಿದ್ದಾರೋ ಅವರು ತಿನ್ನಲಿಲ್ಲ. ಈ ಔತಣದ ಕಾರ್ಯಕ್ರಮ ಮುಗಿದ ನಂತರ ಆ ಶ್ರೀಮಂತ ವ್ಯಕ್ತಿಯು ಎಲ್ಲ ಅತಿಥಿಗಳನ್ನು ಒಂದು ಸ್ಥಾನದಲ್ಲಿ ಕೂರಿಸಿ ಒಂದು ಭಾಷಣ ಮಾಡಲು ಶುರು ಮಾಡುತ್ತಾನೆ. ಹಲವಾರು ಮಾತುಗಳ ಮೇಲೆ ಜನರಿಗೆ ಆತ ತಿಳಿ ಹೇಳಿದ. ಆ ಮಾತುಗಳಲ್ಲಿ ಒಂದು ಮಾತು ಹೇಗಿತ್ತಂದರೆ, ಇಲ್ಲಿ ದೇವರು ನಮ್ಮ ಮೇಲೆ ಎಷ್ಟು ಕೃಪೆಯನ್ನು ತೋರಿಸುತ್ತಾನೆ ಅನ್ನೋದಾಗಿತ್ತು. ಆತ ಬೇರೆ ಆಹಾರಗಳ ಜೊತೆಗೆ ಮನುಷ್ಯರಿಗೆ ತಿನ್ನಲು ಸ್ವಾದಿಷ್ಟ ಮೀನುಗಳು ಮತ್ತು ಹಲವಾರು ಪಶು ಪಕ್ಷಿಗಳನ್ನು ಸೃಷ್ಟಿಸಿದ್ದಾನೆ. ಇಲ್ಲಿ ಅಧಿಕ ಜನರು ಆತನ ಮಾತಿಗೆ ಬೆಂಬಲಿಸಿದ್ದರು. ಅದೇ ಸಭೆಯಲ್ಲಿ ಒಂದು 12 ವರ್ಷದ ಹುಡುಗ ಕುಳಿತಿದ್ದ. ಆ ಶ್ರೀಮಂತ ವ್ಯಕ್ತಿಯ ಮಾತನ್ನು ಕಡೆಗಣಿಸಿ ಒಂದು ಮಾತನ್ನು ಹೇಳುತ್ತಾನೆ, ನೀವು ಮಾತನಾಡುವುದು ತಪ್ಪು ಆಗಿದೆ. ಆ ಹುಡುಗನ ಮಾತನ್ನು ಕೇಳಿ ಅಲ್ಲಿ ಕುಳಿತಿದ್ದ ಜನರೆಲ್ಲ ಅಚ್ಚರಿ ಪಡುತ್ತಾರೆ. ಆ ಶ್ರೀಮಂತ ವ್ಯಕ್ತಿ ಕೇಳುತ್ತಾನೆ, ಹೇ ಹುಡುಗ, ನೀನು ಏನನ್ನ ಹೇಳಲು ಬಂದಿರುವೆ? ಉತ್ತರ ರೂಪದಲ್ಲಿ ಆ ಹುಡುಗ ಈ ರೀತಿ ಹೇಳುತ್ತಾನೆ, ಮಾನ್ಯರೇ, ದೇವರಂದು ಈ ಭೂಮಿಯ ಮೇಲೆ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿಸಿದ್ದಾರೆ. ಆದರೆ ಇವುಗಳನ್ನು ನಿಮಗೆ ತಿನ್ನಲು ಮಾಡಿಲ್ಲ. ಭೂಮಿಯ ಮೇಲಿರುವಂಥ ಎಲ್ಲ ಜೀವಜಂತುಗಳು ಮನುಷ್ಯರ ರೀತಿಯೇ ಹುಟ್ಟುತ್ತವೆ. ಮನುಷ್ಯರ ರೀತಿಯೇ ಅವುಗಳ ಮೃತ್ಯು ಆಗುತ್ತದೆ. ಮನುಷ್ಯರಂತೆಯೇ ಅವುಗಳಿಗೂ ನೋವು ಆಗುತ್ತದೆ. ಇಲ್ಲಿ ಯಾವುದೇ ಪ್ರಾಣಿಗಳು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು ಮತ್ತು ಕೆಟ್ಟವರು ಇಲ್ಲ. ಇಲ್ಲಿ ನಿಮ್ಮ ಬುದ್ಧಿಯು ವಿಕಾಸಗೊಂಡಿರುವುದು ಭಿನ್ನವಾದ ವಿಚಾರ ಆಗಿದೆ. ಆದರೆ ಇಲ್ಲಿ ಪಶುಗಳ ಬುದ್ಧಿ ಅಷ್ಟು ವಿಕಾಸಗೊಂಡಿರೋದಿಲ್ಲ. ಇಲ್ಲಿ ನಿಮ್ಮ ಪ್ರಕಾರ ಬುದ್ಧಿವಂತ ಜನರು ಕಡಿಮೆ ಬುದ್ಧಿ ಇರುವಂಥ ಪ್ರಾಣಿಗಳನ್ನು ತಿನ್ನುವುದು ಸರಿ ಅನ್ನೋದು ತಪ್ಪು ಆಗಿದೆ. ಇಲ್ಲಿ ಈಶ್ವರನು ಈ ಮೂಕ ಪ್ರಾಣಿಗಳನ್ನು ನಮಗೆ ಆಹಾರವನ್ನಾಗಿಸಲು ಸೃಷ್ಟಿ ಮಾಡಿದ್ದಾರೆ ಅನ್ನೋ ಮಾತು ತಪ್ಪು ಆಗಿದೆ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಜೀವನ ನಡೆಸಲು, ನಮ್ಮ ಶರೀರದ ಪೋಷಣೆಗಾಗಿ ಯಾರನ್ನ ಬೇಕಾದರೂ ಯಾವಾಗ ಬೇಕಾದರೂ ತಿಂದು ಬಿಡ್ತಾರೆ. ಇಲ್ಲಿರುವಂಥ ಮಾತು ಒಂದೇ ಇದೆ, ಇಲ್ಲಿ ನಾವು ಎಷ್ಟು ಬುದ್ಧಿವಂತರು, ಚತುರರಾಗಿದ್ದೇವೆ ಅಂದರೆ ಯಾವಾಗ ಬೇಕಾದರೂ ಅವುಗಳನ್ನು ಹಿಡಿದು ತಿನ್ನುತ್ತೇವೆ. ತಮಗಿಂತ ದುರ್ಬಲ ಇರುವವರ ಮೇಲೆ ಈ ಜಗತ್ತು ಲೋಭವನ್ನು ತೋರಿಸುತ್ತದೆ. ಈ ಮಾತಿನ ಅರ್ಥ ಅವುಗಳು ಕೂಡ ನಿಮಗಿಂತ ದುರ್ಬಲ ಇವೆ ಅಂತ ಏನಿಲ್ಲ. ಇಲ್ಲಿ ನಿಮ್ಮ ಕೈಗಳಿಗೆ ಸಿಕ್ಕರೆ ಭಗವಂತ ಅವುಗಳನ್ನು ನಿಮಗೆ ತಿನ್ನಲು ಸೃಷ್ಟಿ ಮಾಡಿದ್ದಾರೆ ಅಂತ ಅರ್ಥವಲ್ಲ. ಸ್ವಲ್ಪ ಇಲ್ಲಿ ಯೋಚನೆ ಮಾಡಿ ನೋಡಿ. ಸೊಳ್ಳೆ ಮತ್ತು ನೊಣಗಳು ಮನುಷ್ಯನ ಶರೀರದ ಮೇಲೆ ಕೂತು ರಕ್ತವನ್ನು ಕುಡಿಯುತ್ತವೆ. ಯಾಕಂದರೆ ಅವುಗಳಿಗೆ ಆ ರಕ್ತ ಸ್ವಾದಿಷ್ಟ ಅನಿಸುತ್ತದೆ. ಇಲ್ಲಿ ಸಿಂಹವೇ ಇರಲಿ, ಹುಲಿ ಇರಲಿ, ಅವುಗಳಿಗೂ ಕೂಡ ನಮ್ಮ ಶರೀರದ ಮಾಂಸ ತುಂಬ ರುಚಿಯಾಗಿ ಅನಿಸುತ್ತದೆ. ಅವುಗಳಿಗೆ ಬೇಕಂದಾಗ ನಮ್ಮನ್ನು ಹಿಡಿದುಕೊಂಡು ಅವು ಬೇಟೆಯಾಡಬಹುದು. ಈ ಮಾತಿನ ಅರ್ಥ ನಮ್ಮನ್ನು ಭಗವಂತನು ಹುಲಿ ಸಿಂಹಗಳಿಗೆ ಆಹಾರವಾಗಲಿ ಅಂತ ಸೃಷ್ಟಿ ಮಾಡಿಲ್ಲ. ಒಂದು ವೇಳೆ ನೀವು ಈ ಮಾತನ್ನು ಒಪ್ಪೋದಿಲ್ಲ ಅಂದರೆ ನೀವು ಯಾಕೆ ಸಿಂಹ ಮತ್ತು ಹುಲಿಗಳನ್ನು ಬೇಟೆಯಾಡುತ್ತೀರಾ? ಒಂದು ವೇಳೆ ಕೋಳಿ, ಮೀನು, ಮೇಕೆಗಳನ್ನು
ಭಗವಂತನು ನಿಮ್ಮ ಆಹಾರಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ. ಹುಲಿ ಮತ್ತು ಸಿಂಹಗಳಿಗೂ ಕೂಡ ನೀವು ಆಹಾರವಾಗಲು ದೇವರು ಸೃಷ್ಟಿ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಸ್ನೇಹಿತರೆ, ಇದಂತೂ ಮನುಷ್ಯರ ಅಜ್ಞಾನದ ಒಂದು ಗುರುತು ಆಗಿದೆ. ಇವರಲ್ಲಿ ದಯೆ, ಕರುಣೆ ಅನ್ನೋದು ಇಲ್ಲ. ಇವರು ತಮಗಿಂತ ದುರ್ಬಲ ಮತ್ತು ಮೂಕ ಪ್ರಾಣಿಗಳನ್ನು ಹಿಡಿದುಕೊಂಡು ತಮ್ಮ ಆಹಾರವಂತ ತಿಳಿಯುತ್ತಾರೆ. ಒಂದು ವೇಳೆ ನಿಮಗಿಂತ ಶಕ್ತಿಶಾಲಿ ಪ್ರಾಣಿಯು ನಿಮ್ಮನ್ನು ಹಿಡಿದುಕೊಂಡು ತನ್ನ ಆಹಾರವನ್ನಾಗಿಸಿಕೊಂಡ್ರೆ ನೀವು ಅದರಿಂದ ದೂರ ಓಡಿ ಹೋಗಲು ಯಾಕೆ ಚಡಪಡಿಸುತ್ತೀರಾ? ಅದು ನಿಮ್ಮ ಶರೀರವನ್ನು ತಿನ್ನಲು ಯಾಕೆ ನೀವು ಬಿಡುವುದಿಲ್ಲ? ಇಲ್ಲಿ ಭಗವಂತನು ನಿಮ್ಮನ್ನು ಅದರ ಆಹಾರವನ್ನಾಗಿಸಿರಬಹುದು. ಈ ಚಿಕ್ಕ ಹುಡುಗನ ಮಾತನ್ನು ಕೇಳಿದ ನಂತರ ಆ ರಾಜರ ಮಾತು ನಿಲ್ಲುತ್ತದೆ. ಎಲ್ಲ ಜನರು ಚಪ್ಪಾಳೆ ಹೊಡೆದು ಆ ಚಿಕ್ಕ ಹುಡುಗನಿಗೆ ಬೆಂಬಲಿಸುತ್ತಾರೆ. ಆ ಚಿಕ್ಕ ಹುಡುಗ ಈ ರೀತಿ ಹೇಳುತ್ತಾನೆ, ನೋಡು, ನಾನು ನಿನಗೆ ಒಂದು ಭಗವಂತನಾದ ಶ್ರೀಕೃಷ್ಣನ ಉಪದೇಶವನ್ನು ತಿಳಿಸುತ್ತೇನೆ. ಒಂದು ದಿನ ಭಗವಂತನಾದ ಶ್ರೀಕೃಷ್ಣನು ಒಂದು ಮರದ ಕೆಳಗಡೆ ಕುಳಿತುಕೊಂಡು ಕೊಳಲನ್ನುದ್ದುತ್ತಿದ್ದ. ಅದೇ ಸಮಯದಲ್ಲಿ ಒಂದು ಜಿಂಕೆಯು ತಪ್ಪಿಸಿಕೊಂಡು ಓಡಿ ಬಂದು ಕೃಷ್ಣನ ಹಿಂದೆ ಹೋಗಿ ಅಡಗಿಕೊಳ್ಳುತ್ತದೆ. ಆ ಜಿಂಕೆಯು ತುಂಬಾ ಹೆದರಿಕೊಂಡಿತ್ತು. ಆ ಮೃಗ ಹೆದರಿಕೊಂಡಿರುವುದನ್ನು ಕಂಡು ಶ್ರೀಕೃಷ್ಣನು ಕೊಳಲನ್ನು ಊದುವುದನ್ನು ನಿಲ್ಲಿಸುತ್ತಾರೆ. ಆ ಮೃಗಕ್ಕೆ ಪ್ರಶ್ನೆ ಮಾಡುತ್ತಾರೆ, ಹೇ ಮೃಗ, ಯಾಕೆ ನೀನು ಇಷ್ಟು ವ್ಯಾಕುಲಕ್ಕೆ ಒಳಗಾಗಿದ್ದೀಯಾ? ನಿನಗೆ ಅಂಥ ದುಃಖ ಏನಿದೆ? ಯಾರಿಗೆ ನೀನು ಹೆದರಿಕೊಂಡು ಅಡಗಿಕೊಳ್ಳುತ್ತಿದ್ದೀಯಾ? ಶ್ರೀಕೃಷ್ಣನು ಆ ಮೃಗಕ್ಕೆ ಈ ಮಾತನ್ನು ಕೇಳುತ್ತಿದ್ದರು. ಅದೇ ಕ್ಷಣ ಒಬ್ಬ ಬೇಟೆಗಾರ ತನ್ನ ಕೈಯಲ್ಲಿ ಧನಸ್ಸನ್ನು ಹಿಡಿದುಕೊಂಡು ಅಲ್ಲಿಗೆ ಬರುತ್ತಾನೆ. ಆತ ಈ ರೀತಿ ಹೇಳಿದ, ಹೇ ಬಾಲಕ, ಈ ಮೃಗವನ್ನು ನನಗೆ ಕೊಡು. ಇದು ನನ್ನ ಬೇಟೆಯಾಗಿದೆ. ಇದನ್ನು ಬೇಟೆಯಾಡಲು ನಾನು ತುಂಬ ದೂರದಿಂದ ಬಂದಿದ್ದೇನೆ. ಹಾಗಾಗಿ ಇದರ ಮೇಲೆ ನನ್ನ ಅಧಿಕಾರ ಇದೆ. ಆ ಬೇಟೆಗಾರನ ಮಾತನ್ನು ಕೇಳಿ ಉತ್ತರದಲ್ಲಿ ಶ್ರೀಕೃಷ್ಣನು ಈ ರೀತಿ ಹೇಳುತ್ತಾರೆ, ಇಲ್ಲಿ ಯಾವುದೇ ಜೀವಿಯ ಮೇಲೆ ಯಾರ ಅಧಿಕಾರವೂ ಇರುವುದಿಲ್ಲ. ಪ್ರತಿಯೊಂದು ಪ್ರಾಣಿಯ ಮೇಲೆ ಕೇವಲ ಅದರದ್ದೇ ಅಧಿಕಾರ ಇರುತ್ತದೆ. ಬೇಟೆಗಾರ ಹೇಳುತ್ತಾನೆ, ಇಲ್ಲ ಇಲ್ಲ, ಇದು ನನ್ನ ಬೇಟೆಯಾಗಿದೆ. ಇದನ್ನು ನಾನು ಹೊಡೆದು ಇದರ ಮಾಂಸವನ್ನು ಕುದಿಸಿ ತಿನ್ನುತ್ತೇನೆ. ಆಗ ಶ್ರೀಕೃಷ್ಣರು ಹೇಳುತ್ತಾರೆ, ಈ ನಿರ್ದಯಿ ಪ್ರಾಣಿಯನ್ನು ಹೊಡೆಯುವಂಥ ಅಧಿಕಾರ ನಿನಗೆ ಯಾರು ಕೊಟ್ಟರು? ಇದಕ್ಕೆ ಯಾರು ಜನ್ಮವನ್ನು ಕೊಟ್ಟಿದ್ದಾರೋ? ಇದನ್ನು ಹೊಡೆಯುವಂಥ ಅಧಿಕಾರ ಆ ಜನ್ಮ ಕೊಟ್ಟಿರೋವರೆಗೂ ಇರುವುದಿಲ್ಲ. ಇಲ್ಲಿ ಯಾವುದೇ ಜೀವಿಯನ್ನು ಕೊಲ್ಲುವುದು ಪಾಪದ ಶ್ರೇಣಿಯಲ್ಲಿ ಬರುತ್ತದೆ. ನೀನು ಧರ್ಮವನ್ನು ನಂಬುವುದಿಲ್ಲವೇ? ಆಗ ಬೇಟೆಗಾರ ಹೇಳುತ್ತಾನೆ, ಹೇ ಮನಮೋಹಕ ಬಾಲಕ, ನಾನು ನಿನ್ನಷ್ಟು ಬುದ್ಧಿವಂತ ಇಲ್ಲ. ಆದರೆ ಒಂದು ಮಾತು ನನಗೆ ಗೊತ್ತು, ಮಾಂಸ ತಿನ್ನುವುದು ಪಾಪವಲ್ಲ. ಜೀವಿಗಳನ್ನು ಹೊಡೆದು ನಾನು ಅವುಗಳಿಗೆ ಮುಕ್ತಿ ಕೊಡುತ್ತೇನೆ. ನಿಮಗೆ ಇಲ್ಲಿ ಆಗುವ ತೊಂದರೆ ಏನು? ಇಲ್ಲಂತೂ ಯಾರಾದರೂ ಇವುಗಳನ್ನು ಹೊಡೆದು ತಿಂದೇ ಬಿಡುತ್ತಾರೆ. ಒಂದು ವೇಳೆ ಜೀವಹತ್ಯೆ ಪಾಪ ಆಗಿದ್ದರೆ ರಾಜರೆಲ್ಲ ಯಾಕೆ ಇವುಗಳನ್ನು ಬೇಟೆಯಾಡುತ್ತಾರೆ? ಈ ಮಾತನ್ನು ಕೇಳಿ ಶ್ರೀಕೃಷ್ಣರಿಗೆ ಈ ಒಂದು ವಿಚಾರ ಅರ್ಥ ಆಗುತ್ತದೆ. ಈತನಂತೂ ಪ್ರಾಣಿಗಳಿಗೆ ಹಿಂಸೆ ಮಾಡುತ್ತಾ ಮಾಂಸಗಳನ್ನು ತಿನ್ನುತ್ತಾ ಈತನ ಬುದ್ಧಿ ಕೆಟ್ಟು ಹೋಗಿದೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಚಾರವನ್ನು ತಿಳಿದುಕೊಳ್ಳುವಂಥ ಶಕ್ತಿ ಕೂಡ ಈತನಲ್ಲಿ ಇಲ್ಲ. ಆಗ ಭಗವಂತನಾದ ಶ್ರೀಕೃಷ್ಣರು ಆತನಿಗೆ ಒಂದು ಕಥೆಯನ್ನು ಹೇಳುತ್ತಾರೆ. ಹೇ ವತ್ಸ, ಈ ಕಥೆಯನ್ನು ನೀನು ತುಂಬ ಗಮನವಿಟ್ಟು ಕೇಳು. ಇಲ್ಲಿ ಜನರು ಯಾಕೆ ಮಾಂಸವನ್ನು ತಿನ್ನುತ್ತಾರೆ? ಇದನ್ನು ತಿನ್ನುವುದು ಪಾಪವೇ ಅಥವಾ ಪುಣ್ಯವೇ? ಒಂದು ದೇಶದಲ್ಲಿ ಅಕಾಲಿಕವಾಗಿ ಬರಗಾಲವು ಬಿದ್ದಿತ್ತು. ಇಲ್ಲಿ ಜನರ ಬೆಳೆಗಳೆಲ್ಲ ನಷ್ಟ ಆಗಿದ್ದವು. ಸುತ್ತಲಿರುವಂಥ ಭೂಮಿಯು ಒಣಗಿತ್ತು. ಆ ಊರಿನಲ್ಲಿರುವಂಥ ರಾಜರಿಗೆ ಒಂದು ಚಿಂತೆ ಕಾಡುತ್ತಿತ್ತು, ಜನರ ಹಸಿವನ್ನು ಹೇಗೆ ನೀಗಿಸುವುದು ಅಂತ. ಅವರು ಒಂದು ಸಭೆಯನ್ನು ಮಾಡಿದರು. ತಮ್ಮ ಸಭೆಯಲ್ಲಿರುವಂಥ ಜನರಿಗೆ ಪ್ರಶ್ನೆ ಮಾಡುತ್ತಾರೆ, ಜನರಿಗೆ ಆಹಾರವನ್ನು ನೀಡಲು ಎಲ್ಲಕ್ಕಿಂತ ಕಡಿಮೆ ಬೆಲೆಯಲ್ಲಿ ಯಾವ ವಸ್ತು ಸಿಗುತ್ತದೆ? ರಾಜನ ಈ ಮಾತನ್ನು ಕೇಳಿ ಸಭೆಯಲ್ಲಿರುವಂಥ ಜನರೆಲ್ಲ ಯೋಚಿಸಲು ಶುರು ಮಾಡುತ್ತಾರೆ. ಇಲ್ಲಿ ಜೋಳ, ಅಕ್ಕಿ, ಗಡ್ಡೆ ಗೆಣಸುಗಳನ್ನು ಬೆಳೆಸಲು ತುಂಬಾ ಶ್ರಮ ಪಡಬೇಕಾಗುತ್ತದೆ. ಆ ಸಭೆಯಲ್ಲಿ ಮಾಂಸ ತಿನ್ನುವಂಥ ಒಬ್ಬ ವ್ಯಕ್ತಿ ಕುಳಿತಿದ್ದ. ಆತ ಈ ರೀತಿ ಯೋಚನೆ ಮಾಡ್ತಾನೆ, ಇಲ್ಲಿ ಮಾಂಸವನ್ನು ಆಹಾರದಲ್ಲಿ ಸೇರಿಸಲು ಒಳ್ಳೆಯ ಅವಕಾಶ ಇದೆ. ಒಂದು ವೇಳೆ ರಾಜನ ಅನುಮತಿ ಸಿಕ್ಕರೆ ನಾವು ಜೀವಿಗಳನ್ನು ನಮ್ಮ ಆಹಾರವನ್ನಾಗಿಸಬಹುದು. ಇಲ್ಲಿ ಯಾರೂ ಕೂಡ ತಡೆಯುವುದಿಲ್ಲ. ಆತ ರಾಜನಿಗೆ ಒಂದು ಸಲಹೆಯನ್ನು ಕೊಡುತ್ತಾನೆ. ಇಲ್ಲಿ ಹಸಿವನ್ನು ದೂರ ಮಾಡಲು ಮಾಂಸಕ್ಕಿಂತ ಕಡಿಮೆ ಬೆಲೆ ಇರುವಂಥ ದಾರಿ ಇಲ್ಲ. ಇದರಲ್ಲಿ ಯಾವ ಹಣದ ಖರ್ಚು ಆಗುವುದಿಲ್ಲ. ಇಲ್ಲಿ ಹೆಚ್ಚಿನ ಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ನಮ್ಮ ಆಹಾರವು ಪೂರ್ತಿಯಾಗುತ್ತದೆ. ಸಭೆಯಲ್ಲಿ ಕುಳಿತಿರುವಂಥ ಜನರೆಲ್ಲ ಈ ಮಾತನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಅಲ್ಲಿರುವಂಥ ಪ್ರಧಾನಮಂತ್ರಿಗೆ ಈ ಮಾತು ಇಷ್ಟ ಆಗಲಿಲ್ಲ. ಅವರು ಸುಮ್ಮನೆ ಕುಳಿತಿದ್ದರು. ರಾಜನು ಕೇಳುತ್ತಾನೆ, ಹೇ ಪ್ರಧಾನಮಂತ್ರಿ,
ನೀವು ಸುಮ್ಮನೆ ಯಾಕೆ ಕುಳಿತಿದ್ದೀರಾ? ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ? ಆಗ ಮಂತ್ರಿ ಹೇಳುತ್ತಾರೆ, ನನ್ನ ಪ್ರಕಾರ ಮಾಂಸವು ಇದಕ್ಕೆ ಪರಿಹಾರವಲ್ಲ. ಈ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯವನ್ನು ನಾಳೆ ನಿಮಗೆ ತಿಳಿಸುತ್ತೇನೆ. ರಾತ್ರಿಯಾದ ನಂತರ ಪ್ರಧಾನಮಂತ್ರಿ ಅದೇ ವ್ಯಕ್ತಿಯ ಮನೆಗೆ ಹೋಗುತ್ತಾರೆ. ಅಚಾನಕವಾಗಿ ಮನೆಗೆ ಮಂತ್ರಿ ಬಂದಿರುವುದನ್ನು ನೋಡಿ ಆತ ಭಯಪಡುತ್ತಾನೆ. ಆತ ಯೋಚನೆ ಮಾಡ್ತಾನೆ, ಏನೋ ಗಡಿಬಿಡಿ ಆಗಿರಬಹುದು. ಮಂತ್ರಿ ಈ ರೀತಿ ಹೇಳ್ತಾರೆ, ಅಣ್ಣ, ಸಾಯಂಕಾಲ ರಾಜರ ಆರೋಗ್ಯ ಹದಗೆಟ್ಟಿದೆ. ಅವರಿಗೆ ಯಾವುದೋ ಆಳವಾದ ರೋಗವು ಅಂಟಿಕೊಂಡಿದೆ. ರಾಜ್ಯ ವೈದ್ಯರು ಈ ರೀತಿ ಹೇಳಿದ್ದಾರೆ, ರಾಜರಿಗೆ ಯಾವುದಾದ್ರೂ ದಷ್ಟಪುಷ್ಟ ಇರುವಂಥ ಮನುಷ್ಯನ ಮಾಂಸ ಸಿಕ್ಕರೆ ಅವರು ಸರಿಯಾಗಬಹುದು. ನೀವು ಮಹಾರಾಜರಿಗೆ ತುಂಬ ಇಷ್ಟ ಆಗಿರುವಂಥ ವ್ಯಕ್ತಿಯಾಗಿದ್ದೀರಾ. ಹಾಗಾಗಿ ನಾನು ನಿಮ್ಮ ಬಳಿ ಬಂದಿರುವೆನು. ನೀವು ರಾಜನನ್ನು ಉಳಿಸಲು ಖಂಡಿತವಾಗಿ ನೀವು ನಿಮ್ಮ ಶರೀರದಿಂದ ಸ್ವಲ್ಪ ಮಾಂಸದ ತುಂಡನ್ನು ತೆಗೆದುಕೊಡಬಹುದು. ಇದರ ಬದಲಿಗೆ ನೀವು ಎಷ್ಟು ಬೇಕಾದರೂ ಸಂಪತ್ತನ್ನು ತೆಗೆದುಕೊಳ್ಳಿ, ಆದರೆ ಖಂಡಿತವಾಗಿ ಮಾಂಸದ ತುಂಡನ್ನು ಕೊಡಿ. ನಾನು ನನ್ನ ಖಡ್ಗದಿಂದ ನಿನ್ನ ಶರೀರದಿಂದ ಸ್ವಲ್ಪ ಮಾಂಸವನ್ನು ತೆಗೆದುಕೊಳ್ಳುತ್ತೇನೆ ಸ್ನೇಹಿತ. ಮಂತ್ರಿ ಈ ಮಾತನ್ನು ಕೇಳಿ ಆ ವ್ಯಕ್ತಿಯು ದಿಗ್ಭ್ರಮೆಗೊಳ್ಳುತ್ತಾನೆ. ಆತನ ಮುಖದಲ್ಲಿರುವಂಥ ಕಳೆ ಹಾರಿ ಹೋಗುತ್ತದೆ. ಆತ ಓಡಿ ಹೋಗುತ್ತಾನೆ. ತನ್ನ ಮನೆಯಲ್ಲಿರುವಂಥ ಎಲ್ಲ ಚಿನ್ನ ಬೆಳ್ಳಿಯ ಒಡವೆಗಳನ್ನು ತಂದು ಆ ಮಂತ್ರಿಗೆ ಕೊಡುತ್ತಾನೆ. ನಂತರ ಈ ರೀತಿ ಹೇಳಿದ, ದಯವಿಟ್ಟು ಕ್ಷಮಿಸಿ ಮಂತ್ರಿ, ನಾನು ನನ್ನ ಶರೀರದ ಮಾಂಸವನ್ನು ಕೊಡುವುದಿಲ್ಲ. ಇದರ ಬದಲಿಗೆ ಈ ಧನ ಸಂಪತ್ತನ್ನು ನೀವು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ವ್ಯಕ್ತಿಗೆ ಇದನ್ನು ಕೊಟ್ಟು ಅವರ ಮಾಂಸವನ್ನು ತೆಗೆದುಕೊಳ್ಳಿ. ಸ್ನೇಹಿತರೆ, ಮಂತ್ರಿ ಈ ರೀತಿ ಹೇಳುತ್ತಾರೆ, ಇಲ್ಲ ಸ್ನೇಹಿತ, ರಾಜರು ವಿಶೇಷವಾಗಿ ನಿನ್ನ ಮಾಂಸವನ್ನೇ ತೆಗೆದುಕೊಂಡು ಬರಲು ತಿಳಿಸಿದ್ದಾರೆ. ಯಾಕಂದರೆ ನೀವು ತುಂಬ ದಷ್ಟಪುಷ್ಟವಾಗಿದ್ದೀರಾ. ಸ್ವಲ್ಪ ಮಾಂಸ ಕೊಟ್ಟರೆ ನಿಮಗೆ ಯಾವ ತೊಂದರೆ ಆಗುವುದಿಲ್ಲ. ಇಲ್ಲಿ ರಾಜರ ಜೀವ ಉಳಿಯುತ್ತದೆ. ಇಲ್ಲಿ ಬೇಕಾದರೆ ರಾಜರಿಗೆ ನಾನು ಹೇಳಿ ಮಂತ್ರಿಯ ಪದವಿಯನ್ನು ಕೊಡಿಸುತ್ತೇನೆ. ದಯವಿಟ್ಟು ನೀವು ತಡ ಮಾಡಬೇಡಿ ಸ್ನೇಹಿತ, ಸ್ವಲ್ಪ ಮಾಂಸವನ್ನು ತೆಗೆದುಕೊಟ್ಟು ಬಿಡು. ಆ ವ್ಯಕ್ತಿಯು ಮಂತ್ರಿಯ ಕಾಲಿಗೆ ಬಿದ್ದು ಈ ರೀತಿ ಕೇಳುತ್ತಾರೆ, ಮಂತ್ರಿಗಳೇ, ನನ್ನನ್ನು ಕ್ಷಮಿಸಿ. ಇದರ ಬದಲಿಗೆ ನಾನು ಎಲ್ಲವನ್ನ ಕೊಡಲು ಸಿದ್ಧನಾಗಿದ್ದೇನೆ. ಆದರೆ ನಾನು ನನ್ನ ಶರೀರದಿಂದ ಮಾಂಸವನ್ನು ತೆಗೆದುಕೊಡಲಾರೆ. ಇಷ್ಟು ಹೇಳಿ ಆತ ಅಲ್ಲಿಂದ ಓಡಿ ಹೋದ. ಮಂತ್ರಿ ಈ ರೀತಿ ಹೇಳುತ್ತಾರೆ, ನೀವು ಓಡಿ ಹೋದರೂ ನಿಮ್ಮ ಕುಟುಂಬ ಇಲ್ಲಿಯೇ ಇರುತ್ತದೆ. ಆತ ಈ ರೀತಿ ಹೇಳುತ್ತಾನೆ, ಮಂತ್ರಿಗಳೇ, ಪ್ರಾಣಕ್ಕಿಂತ ಹೆಚ್ಚಿಂದು ಯಾವುದೂ ಇಲ್ಲ. ಇಲ್ಲಿ ನಾನೇ ಇಲ್ಲ ಅಂದ ಮೇಲೆ ಕುಟುಂಬವನ್ನು ತೆಗೆದುಕೊಂಡು ಏನು ಮಾಡಲಿ? ಮಂತ್ರಿ ಈ ರೀತಿ ಹೇಳುತ್ತಾರೆ, ನೀವು ಇಲ್ಲಿಂದ ಹೋಗುವ ಅವಶ್ಯಕತೆ ಇಲ್ಲ. ನೀವು ಮಾಂಸವನ್ನು ಕೊಡಬೇಡಿ. ನಾನು ಬೇರೆಯವರ ಬಳಿ ಹೋಗುತ್ತೇನೆ. ಇಷ್ಟು ಹೇಳಿ ಆತನಿಂದ ಆ ಸಂಪತ್ತನ್ನು ತೆಗೆದುಕೊಂಡು ಹೋಗುತ್ತಾರೆ. ಈ ರೀತಿಯಾಗಿ ಪ್ರಧಾನಮಂತ್ರಿ ಒಬ್ಬೊಬ್ಬರ ಮನೆಗೆ ಹೋಗಿ ಎಲ್ಲರ ಮನೆಯಿಂದ ಮಾಂಸದ ಬೇಡಿಕೆಯನ್ನು ಇಡುತ್ತಾರೆ. ಎಲ್ಲರೂ ತಮ್ಮ ಹಣದ ಪೆಟ್ಟಿಗೆಯಿಂದ ಸಂಪತ್ತನ್ನೆಲ್ಲ ಅವರಿಗೆ ಕೊಡುತ್ತಾರೆ. ಆದರೆ ತಮ್ಮ ಶರೀರದಲ್ಲಿರುವಂಥ ಮಾಂಸವನ್ನು ಕೊಡುವುದಿಲ್ಲ. ಮಂತ್ರಿ ಆ ಸಂಪತ್ತನ್ನೆಲ್ಲ ತೆಗೆದುಕೊಂಡು ತಮ್ಮ ಮನೆಗೆ ಬರುತ್ತಾರೆ. ಇಲ್ಲಿ ಅಪಾರ ಧನ ಸಂಪತ್ತು ಕೂಡು ಹಾಕಿತ್ತು. ಮಾರನೇ ದಿನ ಮುಂಜಾನೆ ಮಂತ್ರಿಯು ರಾಜನ ಬಳಿ ಹೋಗುತ್ತಾರೆ. ಆ ಧನ ಸಂಪತ್ತನ್ನೆಲ್ಲ ರಾಜರ ಮುಂದೆ ಇಡುತ್ತಾರೆ. ರಾಜರು ಮಂತ್ರಿಗೆ ಕೇಳುತ್ತಾರೆ, ಇಷ್ಟೆಲ್ಲ ಧನ ಸಂಪತ್ತನ್ನು ನೀವು ಎಲ್ಲಿಂದ ತಂದಿದ್ದೀರಾ? ಆಗ ಮಂತ್ರಿಯು ನಡೆದ ಎಲ್ಲ ಘಟನೆಯನ್ನು ಅವರ ಮುಂದೆ ಹೇಳುತ್ತಾರೆ. ಮಹಾರಾಜರೇ, ನಾನು ಒಂದು ಸುಳ್ಳು ಹೇಳಿ ನಾಟಕವನ್ನು ಮಾಡಿದ್ದೆ. ನಾನು ಆ ಎಲ್ಲ ಮಂತ್ರಿಗಳಿಗೆ ಒಂದು ಮಾತನ್ನು ಹೇಳಿದ್ದೆ, ಇಲ್ಲಿ ರಾಜರ ಆರೋಗ್ಯ ಸರಿ ಇಲ್ಲ. ಒಂದು ವೇಳೆ ಅವರಿಗೆ ಮನುಷ್ಯನ ಸ್ವಲ್ಪ ಮಾಂಸ ಸಿಕ್ಕರೆ ಅವರು ಸರಿ ಹೋಗುತ್ತಾರೆ. ಮಹಾರಾಜರೇ, ಮಂತ್ರಿಗಳಂತೂ ನನಗೆ ಇಷ್ಟು ಹಣವನ್ನು ಕೊಟ್ಟರು. ಆದರೆ ನಿಮಗೆ ಉಪಕಾರ ಮಾಡಲು ತಮ್ಮ ಶರೀರದಿಂದ ಒಂದು ತುಂಡು ಕೂಡ ಮಾಂಸವನ್ನು ಕೊಡಲಿಲ್ಲ. ನಿನ್ನೆ ಸಭೆಯಲ್ಲಿ ಜನರೆಲ್ಲ ಮಾಂಸವನ್ನು ಸುಲಭ ಅಂತ ತಿಳಿದಿದ್ದರು. ಈಗ ನೀವೇ ಯೋಚನೆ ಮಾಡಿ ನೋಡಿ, ಇಲ್ಲಿ ಜೀವಂತವಿರುವ ವ್ಯಕ್ತಿಯ ಮಾಂಸವು ಎಷ್ಟು ದುಬಾರಿ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಇಲ್ಲಿ ಸ್ವಲ್ಪ ಮಾಂಸ ಕೇಳಿದರೂ ತಮ್ಮ ಬಳಿ ಇರುವಂಥ ಎಲ್ಲ ಧನ ಸಂಪತ್ತನ್ನು ಕೊಟ್ಟರೂ ಕೂಡ ಮಾಂಸವನ್ನು ಅವರು ಕೊಡಲಿಲ್ಲ. ಸ್ನೇಹಿತರೆ, ಮಂತ್ರಿಗಳ ಮಾತು ರಾಜರಿಗೆ ಚೆನ್ನಾಗಿ ತಿಳಿದಿತ್ತು. ಇಲ್ಲಿ ಭಗವಂತನಾದ ಶ್ರೀಕೃಷ್ಣರು ಆ ಬೇಟೆಗಾರನಿಗೆ ಒಂದು ಮಾತನ್ನು ಹೇಳ್ತಾರೆ, ನೋಡು, ಎಲ್ಲರಿಗೂ ತಮ್ಮ ಶರೀರವು ಅತ್ಯಂತ ಪ್ರಿಯವಾಗಿರುತ್ತದೆ. ಅದು ಮನುಷ್ಯರೇ ಇರಲಿ ಅಥವಾ ಪ್ರಾಣಿಗಳೇ ಇರಲಿ. ಹಾಗಾಗಿ ಇಲ್ಲಿ ಯಾರಿಗೂ ಸಹ ಕಷ್ಟವನ್ನು ಕೊಡಬಾರದು. ಯಾವಾಗ ಮನುಷ್ಯರಿಗೆ ಆಪತ್ತು ಬರುತ್ತದೆಯೋ ಆಗ ತಮ್ಮ ಶರೀರವು ಅವರಿಗೆ ತುಂಬಾ ದುಬಾರಿ ಅನಿಸುತ್ತದೆ. ಬೇರೆ ಪ್ರಾಣಿಗಳಿಗೆ ಕಷ್ಟವನ್ನು ಕೊಡುವಾಗ ಅವರು ಒಂದು ಕ್ಷಣ ಕೂಡ ಯೋಚನೆ ಮಾಡುವುದಿಲ್ಲ. ಯಾಕಂದರೆ ಆ ಕೆಟ್ಟ ನೋವು ಆ ಪ್ರಾಣಿಗಳಿಗೆ ಆಗುತ್ತದೆ, ಬದಲಿಗೆ ಆ ಮನುಷ್ಯನಿಗೆ ಅಲ್ಲ. ಇಲ್ಲಿ ಪರಮಾತ್ಮನು ಚಿಕ್ಕ ಚಿಕ್ಕ ಜೀವಿಗಳಿಗೂ ಕೂಡ ಬದುಕುವ ಹಕ್ಕನ್ನು ಕೊಟ್ಟಿದ್ದಾರೆ. ಅವುಗಳ ಜೀವನವನ್ನು ನಷ್ಟ ಮಾಡದಿರಿ. ನಿಮ್ಮ ಖುಷಿಗಾಗಿ, ನಿಮ್ಮ ಸ್ವಾದಕ್ಕಾಗಿ ಅವುಗಳ ಪ್ರಾಣವನ್ನು ತೆಗೆದುಕೊಳ್ಳಬೇಡಿ.
ಇಲ್ಲಿ ನಿಮಗೆ ಎಷ್ಟು ಕಷ್ಟ ಆಗುತ್ತದೆಯೋ ಅಷ್ಟೇ ಎಲ್ಲರಿಗೂ ಕಷ್ಟ ಆಗುತ್ತದೆ. ಇಲ್ಲಿ ಈ ಕತೆ, ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೇನೆ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀಕೃಷ್ಣ ಅಂತ ಕಾಮೆಂಟ್ ಹಾಕಿ ಮುಂದೆ ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.